ಫೆಬ್ರವರಿ 14 ಭಾರತ ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಭಾರತದಲ್ಲಿ ನಡೆಯಬಾರದ ಘಟನೆ ಒಂದು ನಡೆದೇ ಹೋಯಿತು. ಅದು 2019 ಫೆಬ್ರವರಿ 14 ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರದಲ್ಲಿ ಒಂದು ಘನಘೋರವಾದ ಘಟನೆ ಅಂತ ನಡೆದೇ ಹೋಯಿತು. ಈ ಘಟನೆ ಆವತ್ತಿನ ಸಂದರ್ಭದಲ್ಲಿ ದೇಶದ ತುಂಬಲಾರದಷ್ಟು ನಷ್ಟವನ್ನು ತುಂಬಿದೆ. ಆವತ್ತು ಭಾರತದ ಯೋಧರು, CRPF ಯೋಧರು ಸುಮಾರು 78 ವಾಹನಗಳು ಚಲಾವಣೆ ಮಾಡುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡಂತ ಒಂದು ಕಾರು ಬಂದು ಏಕಾಏಕಿ ಭಾರತ ಯೋಧರ ವಾಹನಕ್ಕೆ ಡಿಕ್ಕಿ ಹೊಡೆತು. ಈ ಡಿಕ್ಕಿಯಲ್ಲಿ ಭಾರತದ 40 ಯೋಧರನ್ನು ಭಾರತ ಕಳ್ಕೋಬೇಕಾಯಿತು. ಅದರಲ್ಲಿ 106 ಜನರಿಗೆ ಗಾಯಾಳುಗಳಾದರು. ತದಾದ ನಂತರ ಈ ಘಟನೆಯ ಕುರಿತು ಅಧ್ಯಯನ ಮಾಡಬೇಕಾದ್ರೆ ಇದಕ್ಕೆ ಕಾರಣ ಪಾಕಿಸ್ತಾನದ ಉಗ್ರ ಚಟುವಟಿಕೆಯಾದಂತಹ ಜೈಷ್-ಎ-ಮೊಹಮ್ಮದ್. ಈ ಸಂಘಟನೆಯನ್ನು ಭಾರತ ತನ್ನ ಪ್ರತೀಕಾರಕ್ಕಾಗಿ ತೀರಿಸಿಕೊಳ್ಳಬೇಕಂತ ನಿರ್ಧಾರ ಮಾಡಿತು. ಈ ಪ್ರತೀಕಾರಕ್ಕಾಗಿ ಭಾರತ 2019 ಫೆಬ್ರವರಿ 26 ಬಾಲಾಕೋಟ್, ಪಾಕಿಸ್ತಾನದಲ್ಲಿರುವಂತಹ ಬಾಲಾಕೋಟ್ಗೆ ಹೋಗಿ ಭಾರತದ ವಾಯುಪಡೆ ನುಗ್ಗಿ ಹೊಡೆಯಿತು. ಈ ಬಾಲಾಕೋಟ್ ಏರ್ ಸ್ಟ್ರೈಕ್ ನಲ್ಲಿ ಜೈಷ್-ಎ-ಮೊಹಮ್ಮದ್ನ ಎಲ್ಲ ಉಗ್ರ ದಾಳಿಗಳನ್ನು ನಾಶ ಮಾಡಿತ್ತು. ಇದಕ್ಕೆ ಅಂತಾರಾಷ್ಟ್ರೀಯ ದೇಶಗಳಾದಂಥ ಅಮೆರಿಕ, ಫ್ರಾನ್ಸ್, ಇಟಲಿ, ರಷ್ಯಾ ಮುಂತಾದ ದೇಶಗಳು ಭಾರತದ ಜೊತೆಗೆ ನಿಂತವು. ಆದರೆ ಪಾಕಿಸ್ತಾನಕ್ಕೆ ಛೀಮಾರಿಯಾಯಿತು. ಈ ಒಂದು ಘಟನೆಯ ನಂತರ ಭಾರತ ಒಂದು ದೊಡ್ಡ ಪಾಠವನ್ನು ಕಲಿತು ಹೋಯಿತು. ಆ ಒಂದು ಯುದ್ಧದಲ್ಲಿ, ಆ ಒಂದು ದಾಳಿಯಲ್ಲಿ ಆ ಒಂದು ದಾಳಿಯಲ್ಲಂತೂ ಭಾರತದ ವೀರ ಯೋಧರು ತಮ್ಮ ಪ್ರಾಣವನ್ನ ಬಿಟ್ಟರು, ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿದರು. ಬಟ್ ಅವರು ಮಾಡಿದಂತಹ ತ್ಯಾಗ, ಪ್ರಾಣವನ್ನು